दान लेट आई आर ये पर सारी दोपहर इतने रुपये बुक कर ಗೈಸ್ ಏನು ಗೊತ್ತಾ, ವೀಡಿಯೋದ ನಡುವೆ ನಾನೊಂದು ಬಂದೆ ಅಂತ ಹೇಳಿ ಬೇಜಾರು ಮಾಡಬೇಡಿ. ಅಂತ ಅಂದರೆ ನಾನು ಮೊನ್ನೆ ಎಲ್ಲ ಕಮೆಂಟ್ ಎಲ್ಲ ಓದ್ತಾ ಇದ್ದೆ, ಹಾಗೆ ಒಂದು ನನಗೆ ಹೇಳಿಬಿಡುವ ಅಂತ ಆಯಿತು. ತುಂಬ ಒಂದು ಕಮೆಂಟಲ್ಲಿ ಏನಿತ್ತು ಅಂದರೆ, ಚಿಂಚುವಿಗೆ ನಿನ್ನೆ ಡ್ರೆಸ್ ತೆಗೆದಿದ್ದೆ, ನಿಮ್ಗೆ ಗೊತ್ತಿರ್ಬೋದು. ಹಾಗೆ ಯೂನಿಫಾರ್ಮು ಮತ್ತು ಬುಕ್ಸ್ ಎಲ್ಲ ತಗೊಂಡಿದ್ದೆ. ಹಾಗೆ ಎಲ್ಲರಲ್ಲಿ ಕೇಳ್ತಾ ಇದ್ವಿ, ಅವನು ದುಡ್ದ ಹಣ ಎಲ್ಲಿ ಹೋಯಿತು, ಅವನು ಯಾಕೆ ಬ್ಯಾಟ ತೆಗೆದ ಹಾಗೆ ಅಂತ. ಅವನು ದುಡ್ದ ಹಣದಲ್ಲಿ ಅವನು ಬ್ಯಾಟ ತೆಗೆದಿದ್ದ ಗೊತ್ತಿರ್ಬೋದು. ಅಂದರೆ ಶೂ ಒಂದು ಇದ್ದೆ ಅವನಿಗೆ ಬೇಕಾದಷ್ಟು ತೆಗೆದಾನೆ ಅವನು. ಇರಲಿ, ದುಡಿಯುವಾಗ ಮಕ್ಕಳ ಅವರಿಗೆ ಬೇಕಾದ ತೆಗೆದಿದ್ದಾನೆ. ಅದರ ಜೊತೆಗೆ ನಿನ್ನೆ ಅವನದು ನಾನು ಏನು ಎಲ್ಲ ತೊಗೊಂಡಿದ್ದೀನಿ ನೋಡಿ, ಬುಕ್ಸ್ ಆಗಿರ್ಬೋದು, ಆ ಯೂನಿಫಾರ್ಮ್ ಆಗಿರ್ಬೋದು, ಎಲ್ಲ ಅವನ ಹಣದಲ್ಲೇ ತೊಗೊಂಡದಾಯ್ತಾ. ಅವನ ಬುಕ್ಸಿಗೆ ತಗೊಳ್ಳಿಗೆ ಅಂತ ಹಣ ಮಾಡಿ ನನಗೆ ತಂದು ಕೊಟ್ಟಿದ್ದಾನೆ. ಹಾಗಾಗಿ ಅವನು ಕೂಡ ನನಗೆ ಕಷ್ಟದ ಸಮಯದಲ್ಲಿ ಸಪೋರ್ಟ್ ಮಾಡಿದ್ದಾನೆ. ಅವನು ಕೂಡ ಕೆಲಸಕ್ಕೆ ಹೋಗಿ ಅವನಿಗೆ ಬುಕ್ಕು ತೆಗೆಯುವಷ್ಟು ಅವನು ಮಾಡಿದ್ದಾನೆ. ಹಾಗೆ ಅಷ್ಟೇ. ಯಾರು ನನಗೆ ಅವನಿಗೆ ಕಮೆಂಟ್ ಬರ್ತಿರ್ತದೆ, ನನಗೆ ಹೇಳಲಿಕ್ಕೆ ನೆನಪಿಲ್ಲ ವ್ಲಾಗಲ್ಲಿ. ಈ ಟೆನ್ಷನ್ ಇರುವಾಗ ಕೆಲವೆಲ್ಲ ಪಾಯಿಂಟ್ ಮರ್ತೋಗ್ತದೆ ಹೇಳೋದು. ಹಾಗೆ ಅದೊಂದು ಹೇಳುವ ಅಂತ ಆಯಿತು ನನಗೆ. ಇನ್ನು ಕಂಟಿನ್ಯೂ ಬ್ಲಾಗ್ ನೋಡಿ, ನನಗೆ ಅದನ್ನು ಹೇಳಬೇಕಂತೇಳಿ ಈಗ ಎಡಿಟ್ ಮಾಡುವಾಗ ನಾನು ಬಂದದ್ದು ನಡುವಲ್ಲಿ, ಆಯಿತಾ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಬೆಳಗ್ಗೆ ಆಗಿ ಉಂಟಲ್ಲ 11 ಗಂಟೆ ಆಯಿತು. ಎಲ್ಲ ಕೆಲಸ ಮಾಡಿ ಮುಗಿಸಿದೆ ಈಗ ನಾನು. ಏನು ಮೇಲೆ ಮಗ ಚಿಂಚು ನೆಲ ಒರೆಸಿದ. ಆಮೇಲೆ ಬಟ್ಟೆ ನಾನು ಹೋಗಿದ್ದೆ, ಕೃಷಿಗೆ ನೀರು ಕೊಟ್ಟಾಯಿತು. ಕೃಷಿಗೆ ಹೋಗೋದಿಲ್ಲ ಈಗ, ತುಂಬ ಒಂದು ನೀರು ಕೊಡಲಿಕ್ಕೆ ಮಾತ್ರ ಹೋಗೋದು, ಮತ್ತೆ ಎಂತ ಇಲ್ಲ. ಹಾಗೆ ಕೃಷಿಗೆ ನೀರು ಕೊಟ್ಟಾಯಿತು. ಆಮೇಲೆ ಇಲ್ಲೊಂದು ಕಸ ಒತ್ತಿಸ್ಲಿಕ್ಕೆ ಉಂಟು, ಅದೊಂದು ಬಾಕಿ ಉಂಟು ಕೆಲಸ. ಆಮೇಲೆ ಬಟ್ಟೆ ಹೋಗ್ತಾಯಿತ್ತು, ಬಟ್ಟೆ ಆಮೇಲೆ ತೋರಿಸಿ. ಆಮೇಲೆ ಅನ್ನ ಇಟ್ಟಾಯಿತು, ಅನ್ನ ರೆಡಿ ಆಯಿತು. ಪದಾರ್ಥಕ್ಕೆ ಮೀನಿನವರು ಬಂದರು, ಮೀನು ಮಾಡ್ತಾರಲ್ಲ, ಅವರಿಂದ ಬಂಗುಡೆ ತೊಗೊಂಡೆ. ಹಾಗೆ ಯಾಕಂದರೆ ಬಂಗುಡೆ ಯಾಕೆ ತೊಗೊಂಡೆ ಅಂತ ಹೇಳಿದರೆ, ನಾನು ಹೇಳಿದ್ದೀನಿ ನಿನ್ನೆ ಲಾಗಲ್ಲಿ, ಇವತ್ತು ನನ್ನ ಆಂಟಿ ಬರ್ತೇನೆ ಅಂತ ಹೇಳಿದ್ದಾರೆ. ಆಂಟಿ ಅಂದರೆ ಇವರು ವಿಟ್ಲದ ಆಂಟಿ. ಅವರು ಬರೋದು ಒಂದು ವಿಷಯ, ರೀಸನ್ ಉಂಟು ಬರೋದಕ್ಕೆ. ಹಾಗೆ ಅಮ್ಮನ ನೋಡ್ಕೊಂಡು ಹೋಗುವ ಅಂತ ಕೂಡ, ಮತ್ತು ಅದೊಂದು ಮೇಯ್ನ್ ರೀಸನ್ ಉಂಟು, ಅದು ನಾಳೆ. ಹಾಗೆ ಅವ್ರು ಬರ್ತಾಯಿದ್ದಾರೆ. ಆಂಟಿ ಬರೋದು ಸಾಯಂಕಾಲ ಆಗಿರ್ಬೋದು, ಮತ್ತೆ ಗೊತ್ತಿಲ್ಲ. ಅವರು ಒಮ್ಮೊಮ್ಮೆ ಬರ್ತೇನೆ ಅಂತ ಹೇಳಿ ಬರೋದಿಲ್ಲ, ಗೊತ್ತಿರ್ಬೋದು ನಿಮಗೆ. ಹಾಗೆ ಬರ್ತೇನೆ ಅಂತ ಹೇಳಿದ್ದಾರೆ. ನಾಳೆ ಬೆಳಗ್ಗೆ ಬಂದರೂ ಆಗ್ಬೋದು, ಇವತ್ತು ಬಂದರೂ ಆಗ್ಬೋದು. ಅದಕ್ಕೆ ಮೀನೊಂದು ತೆಗೆದಿಟ್ಟಿದ್ದೇನೆ. ಅಕ್ಕಿ ಕೂಡ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ, ಅವ್ರು ಬರ್ತಾರೆ ಅಂತ ಹೇಳಿ. ಹಾಗೆ ಅಕ್ಕಿ ಅನ್ನ ಎಲ್ಲ ಆಯಿತು, ಇನ್ನೊಂದು ಪದಾರ್ಥ ಆಗಲಿಕ್ಕೆ ಬಾಕಿ. ಈಗ ಅಮ್ಮ ಇಲ್ಲಿ ಕೂತ್ಕೊಂಡಿದ್ದಾರೆ. ಇವಾಗಷ್ಟೇ ಆಕ್ಸಿಜನ್ ಬಂದ್ ಮಾಡಿದಷ್ಟೇ, ಯಾಕಂದರೆ ತುಂಬ ಬಿಸಿ ಆಗ್ತದೆ ಗೈಸ್ ಇದು. ಅಂದರೆ ರನ್ ಮಾಡ್ತಾ ಇರ್ತೇವಲ್ಲ, ಹಾಗೆ ತುಂಬ ಬಿಸಿ ಆಗ್ತದೆ, ಬಂದ್ ಮಾಡಿದ್ದು. ಹಾಗೆ ಅಮ್ಮ ಈಗ ಬೆಕ್ಕುಗಳೆಲ್ಲ ಗಲಿ, ಈಗ ಒಳಗೆಲ್ಲ ಬರೋದಿಲ್ಲ, ಎಲ್ಲ ಹೊರಗಡೆ ಪಾಪ ಮಲಗಿರುವುದು. ಅಂದರೆ ಗೂಡೆಲ್ಲ ಹಾಕ್ತೇನಲ್ಲ, ನೈಟೆಲ್ಲ ನಂಗುಡ್ದು ಹಾಕೋದು, ಹಾಗಲ್ಲೆಲ್ಲ ಹೊರಗಡೆ ಹಾಕಿರ್ತೇನೆ. ಮತ್ತು ಇದು ಕೂಡ ಅಷ್ಟೇ, ಎಂತ ಹೇಳುವುದಕ್ಕೆ, ಇದು ಉಂಟಲ್ಲ ಫುಡ್ಡು ಕೂಡ ಹೊರಗಡೆ ಹಾಕಿಡೋದು ನಾನು, ಬೇಕಾದಾಗ ತಿನ್ನಲಿ ಅಂತ. ಸುಮ್ಮನೆ ಒಳಗೆ ಬರೋದು ಯಾಕೆ ಅಂತ ಹೇಳಿ ಅದಕ್ಕೊಂದು ಅಭ್ಯಾಸ ಮಾಡ್ತಾ ಇದ್ದೇನೆ. ಮುದ್ದು ಮಾಡ್ತೇನೆ ಅಂತಂದರೆ ಎಂತೆಲ್ಲ, ಈಗ ಇಲ್ಲಿ ಹಾಕಿಡೋದು ನೀರು ಮತ್ತು ಇದೆಲ್ಲ ತಿಂದು ಹೋಗ್ತಾರೆ ಹಾಗೆ. ಮತ್ತು ಏನಂತ ಗೊತ್ತಾಗೈತೆ, ಈ ಕೆಲಸದ ಇಡೀಲಿ ಉಂಟಲ್ಲ, ನನಗೆ ಇವತ್ತು ಖುಷಿನ ಬರ್ಡೇ, ನನಗೆ ನೆನಪೇ ಇಲ್ಲ ಆಯಿತಾ. ಈಗ 11 ಆಗ್ತಾ ಬಂತು, ಅವಳು ಏನು ತಿಳ್ಕೊಂಡಿದ್ದಾಳೆ ಏನು. ಹಾಗೆ ಈಗ ಒಂದು ಕಾಲ್ ಮಾಡುವ, ವಿಶ್ ಮಾಡುವ ಪಾಪ. ನಮಗೆ ಟೆನ್ಷನ್ ಉಂಟಂತ, ಮಕ್ಕಳಿಗೆ ಗೊತ್ತಾಗಲ್ಲ. ಅವತ್ತು ಹೋದ ವರ್ಷ ಗಮ್ಮತ್ತು ಮಾಡಿದೆ, ನಾನು ಹೋಗಿದ್ದೇನಾ ಅಂತ. ನನಗೆ ಒಂದು ಸಲ ಡ್ರೆಸ್ ಎಲ್ಲ ಕೊಟ್ಟಿದ್ದೆ, ನಿಮ್ಗೆ ಗೊತ್ತಿರ್ಬೋದು. ಈಗ ನಾವು ಖುಷಿಗೆ ವಿಶ್ ಮಾಡುವ ಬರ್ಡೇಗೆ. ಮನೇಲಿ ಇದ್ದಾಳಂತ ಗೊತ್ತಿಲ್ಲ, ಇದ್ದರೆ ವಿಶ್ ಮಾಡುವ. ಕಾಲ್ ಪಿಕ್ ಮಾಡ್ತಾಯಿಲ್ಲ ಗೈಸ್. ಇಲ್ಲೂ ಟೆಂಪಲಿಗೆ ನಾವು ಹೋಗಿದ್ದಾನಂತ ನೋಡುವ, ಮತ್ತೆ ವಿಶ್ ಮಾಡುವ. ಅಮ್ಮ ಫೋನ್ ದೆಪ್ಪುಜೀರು ಒಳ್ಳೆ ಕೋಪ ಅಂತ ಫೋನ್ ದೆಪ್ಪುಜೀರು ಗೈಸ್. ಅಮ್ಮ ನನ್ನ ಹತ್ರ ಬೆಚ್ಚದಲ್ಲಿದ್ದಾರೆ, ನೀವು ನೋಡಿದ್ರಲ್ಲ, ಕೋಪ ಅವರಿಗೆ ಗೊತ್ತುಂಟ. ನಾನು ಅಡಕೆಯನ್ನು ತೆಗೆದಿಟ್ಟಿದ್ದೇನೆ, ಈಗ ತಿನ್ನೋದು ಬೇಡ ಅಂತ. ಆದರೆ ಅವ್ರ ಮುಖ ಕೋಪ ಮಾಡಿಕೊಂಡು ನನ್ನ ಹತ್ರ ಮಾತಾಡೋದೇ ಇಲ್ಲ. ನನಗೆ ಕೂಡ ಬೇಜಾರಾಗ್ತದೆ. ಇಲ್ಲ ನನಗೆ ಅಂತ ಯಾರಿದ್ದಾರಲ್ಲ, ನಾನು ಅವರಿಗೆ ಒಳ್ಳೆಯದಕ್ಕೆ ಅಂತ ಹೇಳೋದಂತ ಅವರಿಗೆ ಅರ್ಥವೇ ಆಗೋದಿಲ್ಲ ಆಯಿತಾ. ಅದಕ್ಕೆ ಇಲ್ಲಿ ತೆಗೆದಿಟ್ಟಿದ್ದೆ, ಅದನ್ನು ಕೊಡುವ ಅಂತೇಳಿ. ಈಗ ಎಷ್ಟು ಬಟ್ಟೆ ಎಲ್ಲ ಉಂಟು ಇದರ ಎಡೆಯಲ್ಲಿ, ಇಲ್ಲಿ ತೆಗೆದಿಟ್ಟಿದ್ದೆ. ಈಗ ಇದು ಅದಕ್ಕೆ ಡಾಕ್ಟ್ರಕ್ಕೆ ಹೇಳಿದ್ದಕ್ಕೆ ಎಂತ ಹೇಳಿದ್ರು ಗೊತ್ತುಂಟ, ಅದೆಂತ ನೆಕೋಟಿನ್ ಅಂದರೆ ಹೊಗೆ ಸೊಪ್ಪಾಗಿರ್ಬೋದು, ಅದನ್ನು ಕೊಡಬೇಡಿ ಅಂತ ಹೇಳಿದರು. ಇದು ಕೂಡ ಲಿಮಿಟೆಡ್ ತಿನ್ನಲಿ ಅಂತ ಹೇಳಿದ್ದಾರೆ. ಆದರೂ ಬರೋ ಮುಖ ಬಾಪಿಕೊಂಡು ಕೂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ.
ಇದೆ ಅದು ತಿನ್ಲಿ ಅಂತ ತಿಂದ ಜೊತೆ ಯಾನ್ ಏತಿ ಎಡ್ಡೆಗೆ ಬಂಡಲ್ಲ ಯಾನ್ ಬಂದ್ಪುಣ ಹಾಲುಗತ್ತೆ ಈಗ ನನ್ನ ಆಂಟಿ ಬಂದರೆ ಅವ್ರು ಹೊಗೆ ಸೊಪ್ಪು ತಿಂತಾರೆ. ಅವರು ಹೊಗೆ ಸೊಪ್ಪು ತಿನ್ನೋದಕ್ಕೆ ಲೆಕ್ಕ ಇಲ್ಲ. ಇವರು ತಿಂತಾರೆ ಏನಂತ ಅದು ಕೂಡ ಭಯ ಆಗ್ತದೆ ನನಗೆ. ಹೌದು ಮಾರೆ, ಅವರಿಗೆ ಗೊತ್ತಾಗೋದಿಲ್ಲ ಆಯಿತಾ ನನಗೆ ಎಷ್ಟು ಫೀಲ್ ಆಗ್ತದೆ, ನಾನು ಎಷ್ಟು ಅನುಭವಿಸ್ತೇನೆ ಅಂತ. ಗಡಿ ಗಡಿ ಹೆಲ್ತ್ ಹಾಳು ಮಾಡ್ಕೊಂಡಿರ್ತಾರೆ. ಹಾಂ, ನಿನ್ನ ಬರ್ತಿಲ್ಲ ತಾಯ, ಹ್ಯಾಪಿ ಬರ್ಡೇ. ದೂರ ಓದಿತಾರೆ ದೇವಸ್ಥಾನ ಬೋದಿತ್ತಾರಾ? ಹಾಂ ಅಂಚ ಅವೇ ಬರ್ಡೇಗೆ ವಿಶ್ ಮಾಡ್ಬೇಕು ಅಂದು ಫೋನ್ ಅಂತೀನಿ ನಾನು. ಹಾಂ ಎಲ್ಲನಾ? ഇനി വിട്ടത് തോമാർ പേര്. വിട്ടത് തോമാർ പേര് ഇനി ಬಯ್ಯ. ಗೈಸ್, ನಾನು ಪದಾರ್ಥಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಈಗ ಇಲ್ಲಿ ತೊಳೆದಿಟ್ಟೆ ಬಂಗುಡೆಯನ್ನೆಲ್ಲ. ಈಗ ಇಲ್ಲಿ ಎಲ್ಲ ಎಂತೆಲ್ಲ ಬೇಕು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೇನೆ. ಒಂದು ಪದಾರ್ಥ ಮಾಡುವ. ಗೈಸ್, ಊಟ ಮಾಡ್ತಿದ್ದಾರೆ ಇವರು. ಮೀನು ಅವರಿಗೆ ಉಪ್ಪು ಕಡಿಮೆ ಆಯ್ತಂತೆ. ಆಸ್ ಯೂಶುವಲ್ ಉಪ್ಪು ಕಡಿಮೆ ಆಯ್ತಂತೆ. ನನ್ನೊಂದು ಪದಾರ್ಥ ಉಪ್ಪು ಒಂದು ಕಮ್ಮಿ ಆಗೋದು ಮಾರ. ಎಂತ ಅಂತ ನಾನು ಎಷ್ಟೇ ಉಪ್ಪು ಹಾಕಿದ್ರು ಕಡಿಮೆ ಆಗ್ತದೆ ಎಂತ. ಅಡುಗೆಗೆಲ್ಲ ಅದೇ ಉಪ್ಪು ಜಾಸ್ತಿ ಆದರೆ ತುಂಬ ಸಮಸ್ಯೆ. ಅವರೇ ಹಾಕಲಿ, ಅದಕ್ಕೆ ತಂದು ಕೊಟ್ಟು ನೋಡಿ ಕಡ್ಡ ಕೈ ನಡುಗುನೆ ಜಾಸ್ತಿ ಕೂರ್ನ ಏತಿ ನೋಡು ಉಪ್ಪು ಮಾಂಗ ಯಾವ ನೀ ಮಾಡೋಣ ಈಗ ಹಾಕು. ಎಂತಲ್ಲ ಅದು ನಾನು ಬಂಗುಡೆ ತೆಗಿಲಿಕ್ಕೆ ಇರಲಿಲ್ಲ. ನಾನು ಯಾವಾಗಲೂ ಭೂತ ತೆಗೆಯೋದು ಅವರಿಗೆ ಇಷ್ಟ ಅಂತೇಳಿ. ಈಗ ಅದು ಆಂಟಿ ಬರ್ತಾ ಇದ್ದಾರಲ್ಲ, ಹಾಗಾಗಿ ಬಂಗುಡೆ ಮಾಡಿತ್ತು. ಎಂತ ಬೇರೆ ಮಾಡ್ತಾ ಇಲ್ಲಲ್ಲ, ಹಾಗೆ ಎಲ್ಲ ಕೆಲಸ ಆಯಿತು. ಇನ್ನು ಮಧ್ಯಾಹ್ನ ಮೇಲೆ ಕೆಲಸ, ಮತ್ತು ಸ್ವಲ್ಪ ವೆಜಿಟೇಬಲ್ಸ್ ಇತ್ತು ಬೇಯಿಸಿ ಇವತ್ತು ನಮ್ಮ ತೋಟದಲ್ಲಿ. ಈಗ ಬೆಂಡೆಕಾಯಿ ಮತ್ತು ಬದನೆ ಇಷ್ಟೇ ಸಿಕ್ಕಿದ್ದು. ಇದು ಇರಲಿ ಅಂದರೆ ನಮ್ಮ ವಿಟ್ಲದ ಆಂಟಿಗೆ ಎಂತ ಕೊಡಲಿಲ್ಲ ತರಕಾರಿಯಲ್ಲಿ, ಮತ್ತು ಎಲ್ಲರಿಗೆ ಕೊಟ್ಟರು. ಸ್ವಲ್ಪ ಸ್ವಲ್ಪ ಆದರೂ ಎಲ್ಲರಿಗೆ ಸಿಕ್ಕಿತು, ಆಂಟಿಗೆ ಸಿಗಲಿಲ್ಲ. ಹಾಗಾಗಿ ಅವರಿನ್ನು ಎಷ್ಟು ದಿನ ಇದ್ದಾರೆ ಗೊತ್ತಿಲ್ಲ, ಅವರು ಇದ್ದರೆ ಮಾಡಿಕೊಳ್ಳಿ ಅಂತೇಳಿ. ಊಟ ಎಲ್ಲ ಆಯಿತು. ಅಮ್ಮ ಮಧ್ಯಾಹ್ನದ ನೆನಪು ತಗೊಳ್ತಿದ್ದಾರೆ. ಈಗ ಮಧ್ಯಾಹ್ನದ ನೆನಪು ಬೇಜಾರು. ಈಗ ಉಂಟಲ್ಲ, ಇದಕ್ಕೆ ಮದ್ದು ಹಾಕೋದು, ಮದ್ದು ಹಾಕಿ ತಗೊಳ್ಳೋದು, ಅಂದರೆ ಸ್ವಲ್ಪ ಈಸಿ ಆಗ್ತದೆ. ಮೊನ್ನೆ ಒಂದು ಕಮೆಂಟಲ್ಲಿ ಇತ್ತು, ಎಂತ ಗೊತ್ತಾ, ನನಗೆ ಹಾಗಾದ್ರೆ ನೋಡಿ ನೆಗಡ್ಲಿಕ್ಕೆ ಬಂತು. ಅಂದರೆ ಅವರೆಷ್ಟು ಇನ್ನೋಸೆಂಟ್ ಇರ್ಬೋದು, ಅವ್ರಿಗೆ ಗೊತ್ತಿಲ್ವಾ ಏನೋ ಗೊತ್ತಿಲ್ಲ ಅವ್ರ ಕಮೆಂಟ್. ಉಬ್ಬಸಕ್ಕೊಂದು ಪಂಪ್ ಸಿಗ್ತದೆ, ಅದನ್ನು ತೆಗೆದುಕೊಡಿ ಅಂತ ಹೇಳಿ ನನಗೆ ನೆಗಡ್ಲಿಕ್ಕೆ ಬಂತು. ಪಂಪ್ ಬಿಟ್ಟು ಇಲ್ಲಿ ಮಿಷಿನ್ ಬಂದಿದೆ, ಅವ್ರು ಪಂಪಿನ ಬಗ್ಗೆ ಮಾತಾಡ್ತಾರೆ ನೋಡಿ. ಈಗ ಅಂದರೆ ಗೊತ್ತಿಲ್ಲದಕ್ಕೆ ಹೇಳೋದು, ಅವ್ರು ಇದನ್ನು ಹೇಳೋದಿಲ್ಲ, ಈ ಪಂಪನ್ನು ಹೇಳೋದು. ನಮ್ಮ ಹತ್ರ ಇದು ಕೂಡ ಉಂಟು. ಇದು ಉಂಟಲ್ಲ ನಾರ್ಮಲ್ ಸ್ಟೇಜ್, ಈಗ ನಾರ್ಮಲ್ ಉಬ್ಬಸ ಇರ್ತದಲ್ಲ ಅವರಿಗೆ ಕೊಡುವಂಥದ್ದು. ಇದು ಉಂಟು ಅಮ್ಮನ ಹತ್ರ. ಇದು ಒಂದಲ್ಲ ಎರಡು ಉಂಟು ಇಲ್ಲಿ, ಅಂದರೆ 200 400 ಎರಡು ಪವರ್ ಇದೆ ಆಯಿತಾ. ಆಮೇಲೆ ಸ್ವಲ್ಪ ಉಬ್ಬಸ ಹೈ ಆದಾಗ ನಾವು ಕ್ಲಿನಿಕ್ಕಿಗೆ ಹೋಗಿ ಅಲ್ಲಾದರೆ ಹಾಸ್ಪಿಟಲಿಗೆ ಹೋಗಿ ಇಡುವಂಥದ್ದು ಇದು. ಅಲ್ಲಿ ನೋಡಿ ಒಂದು ಮಿಷಿನ್, ಅದಕ್ಕೆ ಸ್ವಿಚ್ ಹಾಕೋದು, ಆಮೇಲೆ ಇಲ್ಲಿಂದ ತಗೊಳ್ಳೋದು. ಇದು ಇದರಲ್ಲಿ ಕೂಡ ಕಡಿಮೆ ಆಗದಿದ್ದರೆ ಆಮೇಲೆ ತಗೊಳ್ಳುವಂಥದ್ದು ಇದು. ಹಾಗೆ ಈಗ ಅಂದಾಜಾಗಿರ್ಬೋದು ಅವರಿಗೆ ಇದು ತುಂಬ ಕ್ರಿಟಿಕಲ್ ಆಗಿದೆ. ಎಲ್ಲ ಉಂಟು ಅವರ ಹತ್ರ ಅಂತ ಗೊತ್ತಾಗಿರ್ಬೋದು. ಎಲ್ಲ ಇದ್ದದ್ರಲ್ಲಿ ನಾನು ಮನೆಯಲ್ಲಿ ನಿಜವಾಗ್ಲೂ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇನೆ ಗೈಸ್. ಇಲ್ಲದಿದ್ದರೆ ನಾವು ಅಡ್ಮಿಟ್ ಮಾಡಲೇಬೇಕಿತ್ತು, ಯಾಕಂದರೆ ಆಕ್ಸಿಜನ್ ಮಿಷಿನ್ ಎಲ್ಲ ಹಾಸ್ಪಿಟಲಲ್ಲೇ ಇರೋದು. ಇಲ್ಲಾಂದರೆ ರೆಂಟಿಗೆ ತಂದು ಕೊಡಬೇಕಿತ್ತು. ನಾನೀಗ ನಾಯಿಗಳಿಗೆಲ್ಲ ಅನ್ನ ಹಾಕಬೇಕು. ಆಂಟಿ ಇಷ್ಟೊತ್ತಿಲ್ಲ ಆಯಿತಾ, ನಾಯಿಗೆ ರೆಡಿ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ತಣ್ಣಗಾಗಲಿ ಅಂತ ಇರ್ತದೆ, ಬಿಸಿ ಬಿಸಿ ಅಲ್ವಾ ಹಾಗೆ. ಗೈಸ್, ಫೈನಲಿ 6 ಗಂಟೆಗೆ ನನ್ನ ಆಂಟಿ ಆಗಮನ ಆಯಿತು. ಆಕ್ಸಿಜನ್ ಕಾಡೆ ತೆಪ್ಪುನ ಅದು ಕೂಡ ಆಫ್ ಮಾಡಬೇಕು ಕಡೆಗೆ. ಅದಕ್ಕೆ ಈಗ ತಿಂಡಿ ಎಲ್ಲ ತೊಗೊಂಡು ಬಂದಿದ್ದಾರೆ. 6 ಐಸ್ ಕ್ರೀಮ್ ಪೂರ ಕಾಣ ಇದೀರಿ. ಐಸ್ ಕ್ರೀಮ್ ಕಾಣತ್ತಂದ್ರೆ ಶೀತ ಒಂದು ಯಾನ್ಗೊಂದರ್ಬಿ ಎಂಕ್ಲಿಗೆ ಶೀತ ಅಂಡ ಇರೇ ಹೋಗೋದು.
दान लेट आई आर ये पर सारी दोपहर इतने वर्पाలు బుక్క वर्पाలు ಇದು ರಾಯಿ ಸೀತಾಯರೆ ಕನ್ನತ್ತಿನ ಅಮ್ಮ ಚಾಪಡಿನಾ ಚಾಪಡಿ ಬೆಚ್ಚುಂಡು ಪಪ್ಸ್ ನಾನೇ ಗೊತ್ತುಂಟು ತರೋದಿಲ್ಲ, ನಾನು ತರಬಹುದು, ನಾನು ತರುವುದಿಲ್ಲ ಯಾಕಂತ ಹೇಳಿದ್ರೆ ಶೀತ ಆದರೆ ಅಮ್ಮನಿಗೆ ಹರಡ್ತದೆ ಅಂತ ನಾನು ತರೋದಿಲ್ಲ ಅಷ್ಟೇ. ಮತ್ತೊಂದು ಇದು ಮಾಡಿದೆ ಕೆಲಸ ಅಂತ ವೀಡಿಯೋ ಮಾಡಿಲ್ಲ ಈಗ ಬದನೆಯ ಪಲ್ಯ ಅಮ್ಮ ಹೇಳಿದ್ದು ಸ್ವಲ್ಪ ಮಾಡು ಅಂತ, ಅದನ್ನು ತೆಗೆದಿಡುವ. ಶೀತ ಆಗೋದು ಎಂತ ತಿನ್ನಬಾರ್ದು, ನಾವು ತಿನ್ನಬಾರ್ದು, ಅವರಿಗೆ ಕೊಡೋದಕ್ಕಿಂತ ಬದಲು ನಾವು ತಿನ್ನಬಾರ್ದು. आंटी को चादी ओढ़ा देते बका ओढ़ हाँ रोटी ತಂದಿದ್ದಾರೆ, ಇದನ್ನು ಹೊರಗಿಡುವ, ಕೋಲ್ಡ್ ಆಗ್ತದೆ. ಆಂಟಿಗೊಂದು ಕನ್ನ ಟೀ ಇಡುವ. ಕನ್ನ ಅಂದರೆ ಅವರು ಕನ್ನ ಮತ್ತೆ ಅವರಿಗೆ ಶುಗರ್ ಉಂಟಾಗಿ ಶುಗರ್ ಲೆಸ್ ಇಡಬೇಕು, ತರಕಾರಿ ದಪ್ಪ ಮಾಡು ಅಂದರೆ ನಾನು ಚಹಾ ಮಾಡಿಟ್ಟದ್ದು ಶುಗರ್ ಉಂಟು, ಹಾಗೆ ಇದು ಮಾಡುತ್ತೆ. ಈಗ ಆಂಟಿಯ ಚಹಾ ರೆಡಿ ಆಯಿತು ಗೈಸ್. ಆಂಟಿ ಹೊರಗಡೆ ಹೋದ್ರು ತರಕಾರಿ ನೋಡಲಿಕ್ಕೆ. ಪೋದು ತೂಲೆ ಪೋಡಿ ನಿಂಚೆ ಇರೇ ಬೆಂಡೆಕಾಯಿ ಕಟ್ ಮಾಡಿದ್ರೆ ಈತೆ ಪೊಯ್ ಎದುರು ಪೊಯ್ ತುಚ್ಕೋವೇನು ಇಂದೆ ಎಂದು ಬೆಂಡೆಕಾಯಿ ಹಾಂ ಇಂದೆ ಒಂದು ತೂರ ಐ ಮೆಡ್ತುಲೆ ಇಂದೆ ಮುಡಿ ಆತಂಡು ಏತಲ ಆತನ ಹಾಂ ಬಕಂದ ಎಂದು ತೆಕ್ಕರೆ ಮಲ್ಲಜ್ಜಿ ಪೂರ ಇಲ್ಲಿ ಅದು ಸೈ ಒಂದು ಅದನ್ನು ತೆಕ್ಕರೆ ದೊಂಪ ಬೂರ್ನಿ ಎಡ್ಡೆ ಆದಿತ್ತು ತೆಕ್ಕರೆ ನಿಂದು ಬಸಳೆ ಇತ್ತೇನೆ ಅಮ್ಮ ಹುಷಾರು ಜನಕ ಏನು ತರಕಾರಿ ತಡೆ ಬರ್ಪುನಿ ಜೇತು ಸೋಕಿತ್ತನು ಗೊತ್ತು ನಿಂತು ತುಲಿಗೆ ಪಂತಿ ಬೆಲೆ ಎತ್ತಲಕ ನಿಂದು ಬದನೆ ಸುಮಾರು ಆಂಡು ದೆತಿ ಇತ್ತೆ ಅಲ್ಪ ಉಲೈ ಅವಳ ಬದನೆ ಪೊಯ್ ಎದುರು ಪೊಯ್ ಕೆಂಬುಡ ಎಲ್ಲಿ ಮುಟಿ ಪೂರ ಮೆಲ್ಲ ಮೆಲ್ಲ ಇದು ಕೆಂಬುಡೆ ಅದೇ ಓ ಅವು ಕುಂಬುಡ ಇನ್ನು ಜೋಕುಲು ಆಲ್ಮ ಅಂತದ ನಾನು ಮಾರೆ ಹಾಂ ಅವ್ಯಾ ಗೊಬ್ಬರ ಅರ್ಪೇರಕ್ಲೆಲ್ಲ ಮಂದಿರ ಆಂಟಿ ಬರದೆ ಯಾರ ಕಾಲ ಆಯ್ತು, ಯಾರೇ ಕಾಲ ಇಲ್ಲ ಹೆಜ್ಜೆ ಬಾಕ ಬಾಕಿ ಬರ ಅಮ್ಮ ಬರ್ತೀವಿ ತಿಂಡಿ ನೀದಲ್ದೆ ತುಲ್ಲಿ ಬೇಡ ಅಂತ ನಮ್ಮ ಬೆಕ್ಕುಗಳೆಲ್ಲ ಇದೆಯಲ್ಲ ಗೈಸ್ ಇದೆ. ಈಗ ಒಬ್ಬ ಇಲ್ಲಿ ಮಲಗಿಕೊಂಡಿದ್ದಾನೆ, ಫುಡ್ ಎಲ್ಲ ಇಲ್ಲಿ ಇಡ್ತೇನಲ್ಲ, ಈಗ ಒಬ್ಬ ಇಲ್ಲಿದ್ದಾನೆ. ಎಲ್ಲಿ ಹೋದ್ರು ಇಲ್ಲಿ ಇರ್ತಾರೆ ಅವರು, ದೂರ ಎಲ್ಲ ಹೋಗೋದಿಲ್ಲ, ಅಭ್ಯಾಸ ಇಲ್ಲಲ್ಲ ಹೋಗಿ ಇಲ್ಲಿ ಇರ್ತಾರೆ ಆಟ ಆಡಿಕೊಂಡು. ನಾನು ಬೆಕ್ಕುಗಳನ್ನು ಗೂಡಲ್ಲಿ ಹಾಕಿದ್ರು ತುಂಬ ಕೇರ್ ಮಾಡ್ತೇನೆ ಅಂತ ಗೈಸ್, ಅದಕ್ಕೆಲ್ಲ ಟೆನ್ಷನ್ ಮಾಡಬೇಡಿ. ನಾನು ಪ್ರಾಣಿಗಳಂದರೆ ನನಗೆ ಆಯಿತು, ಅಷ್ಟು ಇಷ್ಟ ನನಗೆ ಪ್ರಾಣಿಗಳಂದರೆ, ಅದಕ್ಕೆ ಏನಾದರೂ ಬಿಡಲಿಕ್ಕಿಲ್ಲ. ಮೊನ್ನೆ ಬುಳ್ಳನಲ್ಲಿ ಒಂದು ರಿಗ್ರೆಟ್ ಉಂಟು, ಎಂತ ಅಂತ ಹೇಳಿದರೆ ಅದನ್ನು ಓಡಿಸ್ಬೋದಿತ್ತು, ಮತ್ತು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬೋದು, ಅದೆಲ್ಲ ನನ್ನ ತಲೆಯಲ್ಲಿ ಓಡ್ತಾ ಇರ್ತದೆ. ಅದಕ್ಕೆ ಈಗ ತುಂಬ ಕೇರ್ ಮಾಡ್ತೇನೆ ಇದನ್ನೆಲ್ಲ. ಹೊರಗಡೆ ಇದ್ದರೂ ನಾನು ಗಡಿ ಬಂದು ನೋಡ್ತೇನೆ, ಇದ್ದಾರಲ್ವಾ, ಫುಡ್ ಖಾಲಿ ಆಯಿತಾ, ಅದನ್ನೆಲ್ಲ ಗಡಿ ನೋಡ್ತೇನೆ ಆಯಿತಾ. ಬೇಜಾರು ಮಾಡಬೇಕು. ನೈಟ್ ಒಂದು ಹೊತ್ತು ಮಾತ್ರ, ರಾತ್ರಿ ಮಾತ್ರ ಗೂಡಲ್ಲಿ ಹಾಕೋದು, ಹಗಲಲ್ಲಿ ಹಾಕಿಲ್ಲ. ಫ್ರೀಡಮ್ ಉಂಟು, ನೈಟೇ ಅವರು ಒಳಗೆಲ್ಲ ಓಡಾಡೋದು, ಅದಕ್ಕೋಸ್ಕರ ನಾನು ಬಾಕ್ಸಲ್ಲಿ ಹಾಕಿದ್ದು. ಗೈಸ್ ಊಟ ಆಂಟಿಗೆ ಮೀನು ಮತ್ತು ಆಮ್ಲೆಟ್ ಎಲ್ಲ ಮಾಡಿದೆ, ಅಮ್ಮಗಳು ಊಟ ಮಾಡ್ತಿದ್ದಾರೆ. ಪಿಂಡ ಹೆಂಗೆ ಆಡಿச்சு ನಿಕ್ಕಬಾರ್ದು, ಐಟಿ ಖಾಲಿ ಉಂಟು ಪಣ್ಣ ರೇಸ ಮಾಡೋದು ರಾತ್ರಿ ಗಜಪತಿ ನೀರ ಅಲ್ಲಿಗೆ ಎಂಕಲ ಚೂರು ಬೇಡ. ಖುಷಿಯ ಬರ್ಡೇ
ಹೊಸದ ಡ್ರೆಸ್ ಆಯ್ತಾ ಬರ್ಡೇಗೆ ಯಾವ ಪಾತಿರ್ ನಾನು ಊಟ ಎಲ್ಲ ಮಾಡೋ ನಾವು ಆಮೇಲೆ ನಾನು ಕಮೆಂಟ್ ಓದ್ತೇನೆ ಫುಲ್ ಗಡಿಬಿಡಿ ಆಯ್ತಾಯ್ತಾ ಆಂಟಿ ಬಂದಿದ್ದಾರಲ್ಲ ಪದಾರ್ಥ ಬಿಸಿ ಮಾಡೋದು ಮತ್ತು ಏನು ಮಾಡಿದಂತ ಕಾಣಲಿಲ್ಲ ನನಗೆ ಅದು ಕೂಡ ಎಂತ ಗೊತ್ತಾಗಿಸಿ ಈ ಬಂಗುಡು ಉಂಟಲ್ಲ ಈಗ ಈಗ ಮಿಕ್ಸಿಯಲ್ಲಿ ಹಾಕಿದಾಗ ಆಗಿದೆ ಆಯಿತು ಇದನ್ನು ಕಾಣ್ಬೋದು ನಿಮಗೆ ಸರಿ ಇತ್ತು ಮಧ್ಯಾಹ್ನ ಮಾಡುವಾಗ ಈಗ ಅದಕ್ಕೆ ನಾನೊಂದು ಆಮ್ಲೆಟ್ ಮಾಡಿದ್ದು ಒಳ್ಳೆಯದಾಗುತ್ತಿಲ್ಲ ನಾನು ಊಟ ಮಾಡ್ತೇನೆ ಬಂಜಿಯಲ್ಲಿ ಚೂರು 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 ಆಗ್ತಾ ಉಂಟು ಊಟ ಮಾಡುವ 8:09 ಆಗ್ತಾ ಬಂತು ಈಗ ಅಮ್ಮನ ಹಬ್ಬ ತೊಗೊಳ್ತಿದ್ದಾರೆ ಅಂದರೆ ನೈಟ್ ಕೂಡ 3 ಟೈಮ್ ತೊಗೊಳ್ತಿದ್ದಾರೆ ಇವತ್ತು ತುಂಬ ಬೆಟರ್ ಮೊನ್ನೆಯಿಂದ ಹಾಗೆ ಮತ್ತೊಂದು ಹೇಳಬೇಕು ನನಗೆ ಡೈಲಿ ಹೇಳ್ತೇನೆ ಆದರೂ ನಾನು ಎಷ್ಟು ಹೇಳಿದ್ರು ಕಡಿಮೆನೆ ನನಗೆ ಈ ಟೈಮಲ್ಲಿ ಈ ಒಂದು ಕಷ್ಟದ ಟೈಮಲ್ಲಿ ಯಾರೆಲ್ಲ ನನಗೆ ಹೆಲ್ಪ್ ಮಾಡಿದ್ರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆಯಿತಾ ನಾನೊಂದು ಅಂದರೆ ಅಂತೇಳಿ ಯಾರಿದ್ದಾರೆ ಈಗಿನ ಕಾಲದಲ್ಲಿ ನನಗೆ ಒಂದು ಬೆಕ್ಕಿನ ಫುಡ್ ಆಗಿರ್ಬೋದು ಮತ್ತು ಒಂದು ಗ್ರೋಸರಿ ಎಲ್ಲ ಕೊಟ್ಟಿದ್ದಾರೆ ಅದಾಗಿರ್ಬೋದು ಅಂದರೆ ನಿಮ್ಮಿಂದ ಕೈಯಿಂದ ನನಗೆ ಹೆಲ್ಪ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈಗ ನಾವು ಕಮೆಂಟ್ ಓದುವ ಈಗ ಹುಷಾರಾಗಲಿಕ್ಕೆ ಒಂದು ನಾನು ಪ್ರಯತ್ನ ಪಟ್ಟಿದ್ದೇನೆ ಹೌದು ಆದರೆ ನಿಮ್ಮ ಒಂದು ಹೆಲ್ಪ್ ಇಲ್ಲದೆ ಅಂತ ಆಗ್ತಿರಲಿಲ್ಲ ಅದಕ್ಕೋಸ್ಕರ ಒಂದು ಕಮೆಂಟ್ ಗೈಸ್ ಬೀನಾ ಪ್ರಕಾಶ್ ಅಂತೇಳಿ ಒಳ್ಳೆ ಕಮೆಂಟ್ ಮಾಡಿದ್ದಾರೆ ಸಂಧ್ಯಾ ಐ ಲೈಕ್ ಯು ಆ್ಯಂಡ್ ಯುವರ್ ಅಮ್ಮ ಆಲ್ ವೀಡಿಯೋಸ್ ಯು ಆರ್ ಬ್ಲೆಸ್ಡ್ ಟು ಗೆಟ್ ಎ ಸಚ್ ಎ ಸ್ವೀಟ್ ಮಾಮ್ ಆಲ್ಸೋ ಯುವರ್ ಮಾಮ್ ಈಸ್ ವೆರಿ ಲಕ್ಕಿ ಟು ಹ್ಯಾವ್ ಸಚ್ ಎ ಲವ್ಲಿ ಡಾಟರ್ ಡೋಂಟ್ ಬೋದರ್ ಟು ಎನಿ ಒನ್ ನೆಗೆಟಿವ್ ಕಮೆಂಟ್ ಯು ಪ್ಲೀಸ್ ಕ್ಯಾರಿ ಆನ್ ಯುವರ್ ಡೈಲಿ ರುಟೀನ್ ವೀಡಿಯೋಸ್ ಓಕೆ ಪ್ರೇಯಿಂಗ್ ಫಾರ್ ಯುವರ್ ಮಾಮ್ಸ್ ಸ್ಪೀಡ್ ರಿಕವರಿ ಗಾಡ್ ಬ್ಲೆಸ್ ಯು ಆ್ಯಂಡ್ ಮಾಮ್ ಈಚ್ ಎವ್ರಿ ಡೇ ಈ ಬ್ಲೆಸ್ಸಿಂಗ್ಸ್ ಕೂಡ ಒಂದು ಎಂತ ಹೇಳೋದು ಯಾರನ್ನು ಕೂಡ ಹುಷಾರು ಮಾಡುತ್ತೆ ನಾನುಂಟಲ್ಲ ಫುಲ್ಲು ಸೋತಿರ್ತೇನೆ ಆಗ ಇಂಥದ್ದೆಲ್ಲ ಕಮೆಂಟ್ ಎಲ್ಲ ಓದುವಾಗ ನನಗೆ ಕೂಡ ಒಳಗಿಂದ ಒಂದು ಜೋಶು ಬರ್ತದೆ ಮತ್ತೆ ರಿಟರ್ನ್ ನಾನು ನೆಕ್ಸ್ಟ್ ಡೇ ಎದ್ದು ಮತ್ತೆ ಬಾಹುಬಲಿ ಹಾಂ ಹೌದು ಬಾಹುಬಲಿಯಾಗಿ ಮತ್ತೆ ರಿಟರ್ನ್ ಹೋಗುದು ಮದ್ದು ಮಾಡಲಿಕ್ಕೆ ಹಾಗೆ ಸುನೀತಾ ಶೆಟ್ಟಿ 377 ಸಂಧ್ಯಾ ಯು ಆರ್ ದ ಇನ್ಸ್ಪಿರೇಷನ್ ಫಾರ್ ಮೆನಿ ವುಮೆನ್ಸ್ ಔಟ್ ದೇರ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ಎ ಗುಡ್ ಲೈಫ್ ಇನ್ ಫ್ಯೂಚರ್ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಕಮೆಂಟ್ ಮಾಡಿದ್ದಾರೆ ವಿಲ್ಮಾ ಲೋಬೋ ಅವರು ನಾನು ಒಂದು ಅಮ್ಮನ ಸೇವೆ ಮಾಡ್ತೇನೆ ಬೇರೆಯವರಿಗೆ ನಿಮ್ಮ ಒಳ್ಳೆಯ ನಡತೆಯಿಂದ ಸ್ಫೂರ್ತಿ ಸಿಗ್ತದೆ ಇದರ ಪರವಾಗಿ ಬಿಗ್ ಸಲ್ಯೂಟ್ ನಿಮ್ಮ ಮುಂದಿನ ಜೀವನ ಸುಖಕರ ಹಾಗೂ ಸಮೃದ್ಧಿಯಾಗಲಿ ಅದಕ್ಕೊಂದು 23 ಲೈಕ್ ಉಂಟು ಥ್ಯಾಂಕ್ ಯು ಸೋ ಮಚ್ ಆ 23 ಜನರಿಗೆ ಕೂಡ ಸನಾ ರೈ ಅಂತೇಳಿ ಸಮ್ ಪೀಪಲ್ ವಿಲ್ ಆಲ್ವೇಸ್ ಜಡ್ಜ್ ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಫುಲ್ ಸ್ಟೋರಿ ಬಟ್ ಮೆನಿ ಆಫ್ ಅಸ್ see the love and hard work you put into caring for your mother every day. Your strength and dedication are inspiring. Please stay strong and keep moving forward. We support you, we believe in you and we are here for you. Wishing you, your mother, all the happiness and good health in the world. ಥ್ಯಾಂಕ್ ಯು ಸೋ ಮಚ್ ನನಗೆ ಇಂಗ್ಲೀಷಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಅದೇ ಒಂದು ಥ್ಯಾಂಕ್ ಯು ಮಾತ್ರ ನನಗೆ ಗೊತ್ತಿರೋದು ಆದರೆ ಒಳ್ಳೆದು ಅರ್ಥ ಆಗ್ತದೆ ಇದೆ ನನಗೆ ಒಳ್ಳೆದಿತ್ತು ಕಮೆಂಟ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಅಮಿತಾ ರಾವ್ ಒಳ್ಳೆ ಕಮೆಂಟ್ ದಾಲ ಟೆನ್ಷನ್ ಮನ್ಪುಚ್ಚಿಟ್ಟು ಏರ್ ಪನ್ಪಿನ ನಾಯಿಲು ಪನೊಂದಿಪ್ಪೇರು ಒಳ್ಳೆಯವರು ಯಾರೂ ಇಲ್ಲ ನಮಗೆ ನಾವೇ ನಮ್ಮ ತಲೆಗೆ ನಮ್ಮ ಕೈ ಅಷ್ಟೇ ನೀವು ಅಮ್ಮನನ್ನು ನೋಡುವ ಹಾಗೆ ಯಾರೂ ಮಾಡಲಿಕ್ಕಿಲ್ಲ ಬ್ಯಾಕ್ಗ್ರೌಂಡ್ ಎಂಥ ಸಹ ಇಲ್ಲದೆ ಅಮ್ಮನನ್ನು ಆ ಮೂಕ ಪ್ರಾಣಿಗಳ ಸೇವೆ ಇದೆಲ್ಲ ನಿಮಗೆ ದೇವರು ಧೈರ್ಯ ಸಹಾಯ ಮಾಡ್ತಾರೆ ಯಾವುದಾದರೂ ರೂಪದಲ್ಲಿ ಇಂಥ ಕೆಟ್ಟ ಹುಳಗಳಿಗೆ ತಲೆ ಕೆಡಿಸಬೇಡಿ ಅದೊಂದು ಮೊನ್ನೆ ವಿಡಿಯೋ ಹಾಕಿದ್ದೆಲ್ಲ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಯಿತಾ ಅದಕ್ಕೆ 38 ಲೈಕ್ ಉಂಟು ಥ್ಯಾಂಕ್ ಯು ಇವನ ಎದುರು ಕೂತ್ಕೊಂಡು ನೋಡ್ತಾ ಇದ್ದಾನೆ ಯಾವಾಗ ಮುಗೀತದೆ ಅಂತ ಕಮೆಂಟ್ ಸೆಕ್ಷನ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ ಒಳ್ಳೊಳ್ಳೆ ಕಮೆಂಟ್ ಮಾಡಿದವರಿಗೆ ನನಗೆ ಹೆಲ್ಪ್ ಮಾಡಿದವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್ ಹೆಲ್ಪ್ ಮಾಡದಿದ್ರು ಕೆಲವರೆಲ್ಲ ತುಂಬ ಒಂದು ಒಳ್ಳೊಳ್ಳೆ ಕಮೆಂಟ್ ಗಾಡ್ ಬ್ಲೆಸ್ ಯು ಅಂತ ಹೇಳೋದು ವೀಡಿಯೋ ನೋಡುವಾಗ ಒಂದು ಮನಸ್ಸಲ್ಲಿ ಅಂದ್ಕೊಳ್ಳೋದು ಇವಳ ಅಮ್ಮ ಹುಷಾರಾಗಲಿ ಅಂತ ಈಗ ನನ್ನನ್ನು ನೋಡುವವರಿಗೆ ನಿಜವಾಗ್ಲೂ ನಾನು ಎಲ್ಲಿದ್ದೇನಂತ ಗೊತ್ತಿಲ್ಲ ನಾನು ಯಾರಂತ ಗೊತ್ತಿಲ್ಲ ಎಂತ ಗೊತ್ತಿಲ್ಲ ಆದರೂ ನಿಮ್ಮ ಒಂದು ಮನಸ್ಸಲ್ಲಿ ನಾನಿದ್ದೆ ನನಗೆ ಗೊತ್ತುಂಟು ಈಗ ನಾನು ಕೂಡ ಕೆಲವರು ಬ್ಲಾಗರ್ನ ವೀಡಿಯೋ ಎಲ್ಲ ನೋಡ್ತೇನೆ ಆಗ ಉಂಟಲ್ಲ ಅವರದ್ದು ಏನೋ ಖುಷಿ ಇರಲಿ ಆಗ ನನಗೆ ಕೂಡ ಖುಷಿ ಅವರು ಯಾರೋ ಏನಾಯ್ತಾ ಮತ್ತು ಅವರ ದುಃಖ
ದುಃಖ ಇರ್ತದಲ್ಲ, ಆವಾಗ ನನಗೆ ಕೂಡ ಕೂಗಲಿಕ್ಕೆ ಬರೋದು ಮಾರೆ. ಅವರು ಎಂಥದೋ ಒಂದು ಖುಷಿಯಾಗಿ ಒಂದು ಅವರು ಖುಷಿ ಪಡೆಯುವಾಗ ಅದು ನನಗೆ ಖುಷಿ, ಅದೇನೋ ಒಂದು ಕನೆಕ್ಟ್ ಆಗಿರ್ತೇನೆ. ಹಾಗೆ ನಾನು ಕೂಡ ತುಂಬ ಜನಕ್ಕೆ ಕನೆಕ್ಟ್ ಆಗಿದ್ದೇನೆ ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ಕಷ್ಟದಲ್ಲಿ ನನಗೆ ಒಂದು ಹೆಲ್ಪ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಒಬ್ಬಂಟಿ ಆದರೂ ಪರವಾಗಿಲ್ಲ, ನನ್ನೊಂದು ಯೂಟ್ಯೂಬ್ ಫ್ಯಾಮಿಲಿ ನನ್ನೊಟ್ಟಿಗೆ ಇದೆ ಸಾಕು ನನಗೆ. ಲೈಫ್ ಲಾಂಗ್ ನಾನು ಯಾವಾಗದವರೆಗೆ ಇದ್ದೇನಾ ಅಷ್ಟರವರೆಗೆ ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಇರಲಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಅವನು ಬಡಿತಾ ಇದ್ದಾನೆ ಹೇಳಿದ್ದಕ್ಕೆ. ಸಿಗೋಣ ಗೈಸ್ ನಾಳೆ.